ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಅವರ ಬಂಧನವಾಗಿದೆ. ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಶಾಸಕರ ಬಂಧನವಾಗಿದೆ. ಫ್ಲೈಟ್ ಇಳಿದು ಹೊರಗಡೆ ಬರ್ತಾ ಇದ್ದಂತೆ ಸಿಐಡಿ ಅಧಿಕಾರಿಗಳ ತಂಡ ಭೈರತಿ ಬಸವರಾಜು ಅವರನ್ನು ಬಂಧಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ತಿರಸ್ಕಾರ ಆಗಿತ್ತು. ಅದಕ್ಕೂ ಮುಂಚಿತವಾಗಿ ಕರ್ನಾಟಕ ಹೈಕೋರ್ಟ್ನಲ್ಲೂ ಸಹ ಇವರ ಪ್ಲೀ ಕ್ಯಾನ್ಸಲ್ ಆಗಿತ್ತು. ಭೈರತಿ ಬಸವರಾಜು ಅವರ ಬಂಧನವಾಗಿದೆ. ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ನೇ ಆರೋಪಿ, ಬಿಕ್ಲು ಶಿವ ಕೊಲೆ ಪ್ರಕರಣದ 5ನೇ ಆರೋಪಿ ಭೈರತಿ ಬಸವರಾಜು ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳ ವಶಕ್ಕೆ ಭೈರತಿ ಬಸವರಾಜು ಅವರು ಕಳೆದ ವರ್ಷ ಜುಲೈ 15ರಂದು ಬಿಕ್ಲು ಶಿವ ಕೊಲೆ ಪ್ರಕರಣ ಆಗಿತ್ತು. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆಯಾಗಿತ್ತು. ಸೈಟ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದಂತಹ ಒಂದು ಕೊಲೆ. ಈ ಒಂದು ಮರ್ಡರ್ನ ಪ್ರಮುಖ ಆರೋಪಿ ಜಗ್ಗಾ ಅಲಿಯಾಸ್ ಜಗದೀಶನ ಜೊತೆಗೆ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಅವರು ನೇರವಾಗಿ ಲಿಂಕ್ ಅನ್ನು ಹೊಂದಿದ್ದಾರೆ. ಬಿಕ್ಲು ಶಿವು ಕೊಲೆ ಪ್ರಕರಣದ ಸೂತ್ರಧಾರ ಅಥವಾ ಮಾಸ್ಟರ್ ಮೈಂಡೇ ಭೈರತಿ ಬಸವರಾಜು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿಯೇ ಅವರನ್ನು A5 ಮಾಡಲಾಗಿದೆ, 5ನೇ ಆರೋಪಿ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಸುದೀರ್ಘವಾಗಿ ಕಾನೂನು ಹೋರಾಟವನ್ನು ನಡೆಸಿದಂತಹ ಭೈರತಿ ಬಸವರಾಜು ಅವರು ಅಂತಿಮವಾಗಿ ಎಲ್ಲದರಲ್ಲೂ ಸಹ ಫೇಲ್ಯರ್ ಆಗಿ ಈಗ ಬಂಧನಕ್ಕೆ ಒಳಗಾಗಿದ್ದಾರೆ. 2015 ಅಂದರೆ ಕಳೆದ ವರ್ಷ 2025 ಕಳೆದ ವರ್ಷ ಜುಲೈ 15ನೇ ತಾರೀಕು ನಡೆದಿದ್ದಂತಹ ಒಂದು ಹತ್ಯೆ ಪ್ರಕರಣ. 2025 ಜುಲೈ 15ರಂದು ನಡೆದಿದ್ದಂತಹ ಒಂದು ಹತ್ಯೆ, ಬಿಕ್ಲು ಶಿವು ಕೊಲೆ, ಸೈಟ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿದ್ದಂತಹ ಒಂದು ಮರ್ಡರ್. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಪ್ರಮುಖ ಆರೋಪಿಯಾಗಿರುವಂಥ ಜಗ್ಗಾ ಅಲಿಯಾಸ್ ಜಗದೀಶನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾಗಿದೆ. ಆದರೆ ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗೋಸ್ಕರ ಭೈರತಿ ಬಸವರಾಜು ಅವರು ಸ್ಥಳೀಯ ನ್ಯಾಯಾಲಯಕ್ಕೂ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಅಲ್ಲೂ ನಿರೀಕ್ಷಣಾ ಜಾಮೀನು ವಜಾ ಆಯಿತು. ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. 10ನೇ ತಾರೀಕು ಅಂದರೆ ಮೊನ್ನೆಯಷ್ಟೇ ಹೈಕೋರ್ಟ್ನಲ್ಲೂ ಅವರ ಅರ್ಜಿ ವಜಾ ಆಯಿತು. ಅದಾದಮೇಲೆ ಮೇಲ್ಮನವಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಸಹ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲೇ, ವಿಭಾಗೀಯ ಪೀಠದಲ್ಲೇ ಅರ್ಜಿಯ ವಿಚಾರಣೆ ನಡೀತು. ಆದರೆ ವಿಭಾಗೀಯ ಪೀಠ ಇವರ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದೂ ಅಲ್ಲದೆ ತನಿಖೆಗೆ ಸಹಕರಿಸುವಂತೆ ಸೂಚನೆಯನ್ನು ಕೊಡ್ತು. ಸೊ ಬೇರೆ ದಾರಿ ಇಲ್ಲದೆ ಭೈರತಿ ಬಸವರಾಜು ಅವರು ತಾವು ಬಂದು ಸರೆಂಡರ್ ಆಗಬೇಕಾಗಿತ್ತು ಅಥವಾ ಪೊಲೀಸರ ಕೈಗೆ ಸಿಕ್ಕಾಕೊಳ್ಬೇಕಾಗಿತ್ತು. ಹೀಗಾಗಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಅವರು ಬಂಧನಕ್ಕೆ ಒಳಗಾಗಿದ್ದಾರೆ. ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರನಂತೆ ಮೆರೆದಾಡಿದಂತಹ ಭೈರತಿ ಬಸವರಾಜು ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಸಹ ಸತತವಾದಂಥ ಗೆಲುವು, ಬಿಜೆಪಿಗೆ ಬಂದರೂ ಸಹ 2ನೇ ಸಲ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಂಥದ್ದು. ಕಳೆದ ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ಭೈರತಿ ಬಸವರಾಜು ಅವರು. ಇಂತಿಪ್ಪ ರಾಜ್ಯ ರಾಜಕಾರಣದ ಪ್ರಮುಖ ಲೀಡರ್. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪ್ರತಿಷ್ಠಿತ ಕ್ಷೇತ್ರ ಮತ್ತು ಬಹಳ ದೊಡ್ಡ ಕ್ಷೇತ್ರ ಅಂತ ಕರೆಸಿಕೊಳ್ಳುವಂತಹ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಭೈರತಿ ಬಸವರಾಜು ಅವರನ್ನು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಆ ಮೂಲಕ ಭೈರತಿ ಬಸವರಾಜು ಅವರ ಈ ರಾಜಕೀಯದ ಹಾದಿ ಏನಿದೆ, ಈ ಹಾದಿಯಲ್ಲಿ ಒಂದು ಕಪ್ಪು ಕಳಂಕ ಮೆತ್ಕೊಂಡಿದೆ. ಸತತವಾಗಿರ್ತಕ್ಕಂಥ ಕಾನೂನಾತ್ಮಕ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು ಭೈರತಿ ಬಸವರಾಜು ಅವರು. ಆದರೆ ಅಂತಿಮವಾಗಿ ಅದೆಲ್ಲದರಲ್ಲೂ ಸಹ ಸೋಲನ್ನು ಕಂಡಂತಹ ಭೈರತಿ ಬಸವರಾಜು ಅವರನ್ನು ಈಗ ಸಿಐಡಿ ಅಧಿಕಾರಿಗಳು ವಶಕ್ಕೆ ತಗೊಂಡಿದ್ದಾರೆ. ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿತ್ತು. ಸಿಐಡಿ ಪೊಲೀಸರು ಆಲ್ರೆಡಿ ಈ ಪ್ರಕರಣದ ತನಿಖಾ ಹಂತವನ್ನು ಮುಕ್ತಾಯ ಮಾಡುವ ಹಂತಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಆಲ್ರೆಡಿ ಚಾರ್ಜ್ ಶೀಟ್ಗಳೆಲ್ಲವೂ ಸಹ ಬಹಳ ಹತ್ತಿರದಲ್ಲೇ ಇದ್ದಾವೆ. ಇದೆಲ್ಲದರ ನಡುವೆ 5ನೇ ಆರೋಪಿ ಭೈರತಿ ಬಸವರಾಜು ಅವರು. ಮೇಲ್ನೋಟಕ್ಕೆ ಭೈರತಿ ಬಸವರಾಜು ಅವರು ಹೇಳ್ಕೊಳ್ಳೋ ಹಾಗೆ ಈ ಕೊಲೆ ಕೇಸ್ಗೂ ತನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡಿದ್ರು. ಆದರೆ
ಈ ಬಿಕ್ಲು ಶಿವ ಏನಿದಾರಲ್ಲ, ಬಿಕ್ಲು ಶಿವನ ತಾಯಿ ಮತ್ತು ಅವರ ಸಂಬಂಧಿಕರು ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದರು. ಆ್ಯಕ್ಚುಲಿ ಭೈರತಿ ಬಸವರಾಜ್ ಅವರ ಹೆಸರು ಈ ಪ್ರಕರಣದಲ್ಲಿ ಸೇರ್ಪಡೆ ಆಗಿದ್ದೇ ಒಂದು ಅಚ್ಚರಿಯ ವಿಚಾರ. ಸ್ವತಃ ಬಿಕ್ಲು ಶಿವನ ತಾಯಿಯ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಈ ತನ್ನ ಮಗನ ಕೊಲೆ ಕೇಸ್ನಲ್ಲಿ ನೇರಾನೇರವಾಗಿ ಶಾಸಕರ ಪಾತ್ರ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾರೆ. ಅದಾದ ಮೇಲೆ ಪೊಲೀಸರು FIRನಲ್ಲಿ ತುಂಬ ದಿನ ತಗೊಳ್ತಾರೆ. ತುಂಬ ದಿನ ತಗೊಂಡು ಸಾಕಷ್ಟು ಅಳೆದು ತೂಗಿ ಅಂತಿಮವಾಗಿ ಭೈರತಿ ಬಸವರಾಜ್ ಅವರ ಹೆಸರನ್ನು FIRನಲ್ಲಿ ಆಡಪ್ ಮಾಡ್ತಾರೆ. ಅದಾದ ಮೇಲೆ ಪೊಲೀಸರು ತನಿಖೆಗೆ ಇಳಿತಾ ಇದ್ದ ಹಾಗೆ ಒಂದಷ್ಟು ಫೋನ್ ಕಾಲ್ ಡೀಟೇಲ್ಸ್ ಎಲ್ಲ ಪೊಲೀಸರಿಗೆ ಲಭ್ಯವಾಗುತ್ತೆ. ಅಷ್ಟರಲ್ಲಾಗಲೇ ರಾಜ್ಯ ಸರ್ಕಾರ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥಕೊಂಡು CIDಗೆ ತನಿಖೆಯನ್ನು ವಹಿಸುತ್ತೆ. ಸೊ CID ಅಧಿಕಾರಿಗಳಿಗೆ ತನಿಖೆಯನ್ನು ನಡೆಸ್ತಾ ಇದ್ದರು. ಇದರ ಭಾಗವಾಗಿಯೇ ಭೈರತಿ ಬಸವರಾಜು ಅವರ ಬಂಧನ ಆಗಬಹುದಾಗಿತ್ತು. ಅದೇ ರೀತಿಯಾಗಿ ಈಗ ಭೈರತಿ ಬಸವರಾಜು ಅವರ ಬಂಧನ ಆಗಿದೆ. ಸೊ ಮುಂದೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು, ಯಾಕೆಂದರೆ ಭೈರತಿ ಬಸವರಾಜು ಅವರು ತನಿಖೆಗೆ ಸಹಕರಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ತನಿಖೆಗೆ ತಾವು ಪಡಲೇಬೇಕು ಅನ್ನುವ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜು ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಪ್ರೀಂನಲ್ಲಿ ವಜಾ ಆಗಿತ್ತು ನಿರೀಕ್ಷಣಾ ಜಾಮೀನು ಅರ್ಜಿ. ಕೊಲೆ ಪ್ರಕರಣದಲ್ಲಿ ಸರಣಿ ಘಟನೆಗಳು ಪೂರಕವಾಗಿ ನಡೆದಿದೆ. ಎರಡು ಗುಂಪುಗಳ ಜಗಳ ಆಡುವಾಗ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬಿಕ್ಲು ಶಿವನಿಗೆ ತಾಯಿಯ ಮುಂದೆ ಗನ್ನನ್ನು ತೋರಿಸಲಾಗಿದೆ. ಕಾಲ್ ರೆಕಾರ್ಡ್ ಪರಿಶೀಲಿಸಿದಾಗ A1 ಜಗದೀಶ್ ಅಲಿಯಾಸ್ ಜಗ್ಗನ ಜೊತೆಗೆ ಸಂಪರ್ಕ ಇರೋದು ದೃಢಪಟ್ಟಿತ್ತು. ಕೊಲೆಯ ಬಳಿಕ ಶ್ರೀಲಂಕಾಗೆ ಜಗ್ಗ ಅಲಿಯಾಸ್ ಜಗದೀಶ್ ಪರಾರಿಯಾಗಿದ್ದ. ಭೈರತಿ ಬಸವರಾಜ್ ವಿಚಾರಣೆಯನ್ನು ಎದುರಿಸಿದಾಗ ಸುಪ್ರೀಂ ಕೋರ್ಟ್ ಸಿಕ್ಕಾಪಟ್ಟೆ ಗರಂ ಆಗಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ಈಗ ಭೈರತಿ ಬಸವರಾಜ್ ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಂದೆ ಏನಾಗುತ್ತೆ, ಭೈರತಿ ಬಸವರಾಜ್ ಅವರನ್ನು ಕರ್ಕೊಂಬಂದು ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ. ಅದಾದ ಮೇಲೆ ಇವತ್ತು ರಾತ್ರಿಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬಹುದು. ಯಾಕಂದರೆ ಆಲ್ರೆಡಿ ಕೋರ್ಟ್ನ ಕಲಾಪಗಳು ಮುಕ್ತಾಯ ಆಗಿರೋದ್ರಿಂದ ನೇರವಾಗಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಬಹುದು ಅಂತ ಅನ್ನಿಸ್ತಾ ಇದೆ. ಇದೆಲ್ಲದರ ನಡುವೆ ಬೀಂಗ್ ಜನಪ್ರತಿನಿಧಿಯಾಗಿ ಈ ಪ್ರಕರಣ ಮುಂದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲೂ ಸಹ ಮುಂದುವರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಈಗ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BJPಯ ಶಾಸಕರಾಗಿರುವಂತಹ ಭೈರತಿ ಬಸವರಾಜು ಅವರಿಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ. ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಪ್ರಕರಣದಿಂದ ತಾನು ಪಾರಾಗ್ತೀನಿ, ಹೊರಗಡೆ ಬರ್ತೀನಿ ಅಂತ ಅಂದ್ಕೊಂಡಿದ್ರು. ಆದರೆ ಅದು ಸಾಧ್ಯ ಆಗಿಲ್ಲ. ಒಂದು ಕಡೆ KR ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಹ ನೆನೆಗುದಿಗೆ ಬಿದ್ದಿದೆ. ಇದೆಲ್ಲದರ ನಡುವೆ ಒಂದಷ್ಟು ಸಂಘ ಸಂಸ್ಥೆಗಳು ಸಹ KR ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು, ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಹೀಗಾಗಿ ಒಂದು ಕಡೆ ಕ್ಷೇತ್ರದಲ್ಲಿ ಶಾಸಕರ ವಿರುದ್ಧವಾಗಿರ್ತಕ್ಕಂಥ ಅಲೆ ಕ್ರಮೇಣವಾಗಿ ಸೃಷ್ಟಿಯಾಗ್ತಾ ಇದೆ. ಇದೆಲ್ಲದರ ನಡುವೆ ಒಂದು ಸೈಟ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವನ ಕೊಲೆ ಆಗುತ್ತೆ. 2025 ಅಂದರೆ ಕಳೆದ ವರ್ಷ ಜುಲೈ 15ನೇ ತಾರೀಕು ಈ ಒಂದು ಮರ್ಡರ್ ಆಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಲಿಮಿನರಿ ಎವಿಡೆನ್ಸಸ್ಗಳನ್ನು ಕಲೆ ಹಾಕಿದಂತಹ ಪೊಲೀಸರು ಈ ಪ್ರಕರಣದಲ್ಲಿ ಬಿಕ್ಲು ಶಿವನ ಕೊಲೆಗೆ ಜಗ್ಗನ ಜೊತೆಗೆ ನೇರವಾಗಿ ಭೈರತಿ ಬಸವರಾಜು ಅವರು ಕೈ ಜೋಡಿಸಿದ್ದಾರೆ ಅನ್ನುವ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು.